ಇನ್ನು ಮೂಡ 50-50 ಹಗರಣದಲ್ಲಿ ಎಷ್ಟು ಜನರಿಗೆ ಸೈಟ್ ಅನ್ನ ನೀಡಲಾಗಿತ್ತು ಅನ್ನುವಂತಹ ವಿಚಾರವೂ ಕೂಡ ಈಗ ಬಹಿರಂಗ ಆಗಿದೆ. ಅಂದರೆ ಎಷ್ಟು ಸೈಟ್ಗಳನ್ನು ಸೇಲ್ ಮಾಡಲಾಗಿತ್ತು ಅಂತ 125 ಜನರಿಗೆ ಬರೋಬ್ಬರಿ 928 ಸೈಟ್ಗಳನ್ನ ನೀಡಿರುವ ಮಾಹಿತಿ ಲಭ್ಯ ಆಗ್ತಾ ಇದೆ. 2 ದಿನಗಳ ಹಿಂದೆ 211 ಸೈಟ್ಗಳ ಪಟ್ಟಿ ಬಿಡುಗಡೆಯಾಗಿತ್ತು. ಸಿದ್ದರಾಮಯ್ಯ ಪತ್ನಿ ಪಡೆದ 14 ನಿವೇಶನಗಳ ವಿವರವೂ ಕೂಡ ಲಭ್ಯ ಆಗಿರೋದು. ಸಿದ್ದರಾಮಯ್ಯ ಅವರ ಆಪ್ತ ಹಿನ್ಕಲ್ ಪಾಪಣ್ಣ, ಅಬ್ದುಲ್ ವಾಹಿದ್ ಕ್ಯಾಥೆಡ್ರಲ್ ಪ್ಯಾರಿಸ್ ಸೊಸೈಟಿಗೆ ಸೇರಿ ಹಲವರಿಗೆ ಸೈಟ್ ಅನ್ನ ನೀಡಲಾಗಿರೋದು. 30ಕ್ಕೂ ಹೆಚ್ಚು 50-50 ಅನುಪಾತದ ಅಡಿಯಲ್ಲಿ ನಿವೇಶನ ನೀಡಿರುವ ಮೂಡಾದ ಈ ಎಲ್ಲ ಲಿಸ್ಟ್ಗಳು ಈಗ ಬಹಿರಂಗ ಆಗಿದೆ. 125 ಜನರಿಗೆ ಇವರು ಕೊಟ್ಟಂತಹ ಸೈಟ್ಗಳು 928. 2 ದಿನಗಳ ಹಿಂದೆ 211 ಸೈಟ್ಗಳ ಪಟ್ಟಿ ಬಿಡುಗಡೆಯಾಗಿತ್ತು. ಅಸಲಿಗೆ 50-50 ಸೈಟ್ ಪಡೆದವರ ಪಟ್ಟಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. 125 ಜನರಿಗೆ ಸೈಟ್ ಸೇಲ್ ಆಗಿರೋದು. ಸೈಟ್ಗಳ ಸಂಖ್ಯೆ 928. ಯಾರ್ಯಾರಿಗೆ ಸೈಟ್ ಹೋಗಿದೆ, ಏನು ಎತ್ತ ಅನ್ನೋದರ ವಿಚಾರಗಳು ಕೂಡ ಗೊತ್ತಾಗಿದೆ. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಪತ್ನಿ ಪಡೆದ 14 ನಿವೇಶನಗಳ ವಿವರ ಲಭ್ಯ ಆಗಿದೆ. ಸಿದ್ದರಾಮಯ್ಯ ಆಪ್ತ ಹಿನ್ಕಲ್ ಪಾಪಣ್ಣ, ಅಬ್ದುಲ್ ವಾಹಿದ್ ಹಾಗೇನೆ ಕ್ಯಾಥೆಡ್ರಲ್ ಪ್ಯಾರಿಸ್ ಸೊಸೈಟಿಗೆ ಸೇರಿ ಹಲವರಿಗೆ ಸೈಟ್ ನೀಡಿರುವ ವಿಚಾರ ಇಲ್ಲಿ ಬಹಿರಂಗ ಆಗಿದೆ. ನಿವೇಶನ ಪಡೆದವರ ಪಟ್ಟಿಯನ್ನು ನಾವು ಕ್ವಿಕ್ ಆಗಿ ಗಮನಿಸ್ತಾ ಹೋದ್ರೆ ಮಹಾದೇವ್ 34 ಸೈಟ್, ಪಾಪಣ್ಣಗೆ 32 ಸೈಟ್, ದೀಪು ರಾಜೇಂದ್ರಗೆ 14 ಸೈಟ್, ಪಾರ್ವತಿ ಸಿದ್ದರಾಮಯ್ಯ ಅವರಿಗೆ 14 ಸೈಟ್, ಸೈಯದ್ ನುಸ್ರುತ್ 31 ಸೈಟ್, ನಾಗರಾಜು ಮತ್ತು ಶ್ರೀನಿವಾಸ್ 26 ಸೈಟ್, MB ಶ್ರೀನಿವಾಸ್ 10 ಸೈಟ್, ಅಬ್ದುಲ್ ವಾಹಿದ್ 14 ಸಂಬಂಧಪಟ್ಟಂತೆ ಇಟ್ಟಿರುವ ವಿಚಾರ ಈಗ ಗೊತ್ತಾಗ್ತಾ ಇದೆ. ಆ ಕೋಡ್ ವರ್ಡ್ ಕೋಕೋನಟ್. ಬೇನಾಮಿ ಡೀಲ್ಗೆ ಜೈರಾಮ್ ಇಟ್ಟಿದ್ದ ಹೆಸರು ಕೋಕೋನಟ್. ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಈ ಬಿಲ್ಡರ್ ಕೋಕೋನಟ್ ಅನ್ನ ಕಳಿಸ್ತಾ ಇದ್ದ. ಕೋಕೋನಟ್ ಹೆಸರಲ್ಲೇ ಜೈರಾಮ್ ಕಳಿಸ್ತಾ ಇರೋ ವಿಚಾರ ಈಗ ಬಯಲಾಗಿದೆ. ಆ ಬೇನಾಮಿ ಡೀಲ್ಗೆ ಇಟ್ಟಿದ್ದ ಹೆಸರಿದು ಕೋಕೋನಟ್ ಅಂತ. ಜೈರಾಮ್ ವಾಟ್ಸಪ್ ಚಾಟ್ನಲ್ಲಿ ಮಹತ್ತರ ವಿಚಾರಗಳು ಸಿಕ್ಕಿದೆ. ತೀವ್ರ ವಿಚಾರಣೆಯ ಬಳಿಕ ಅಸಲಿ ಸತ್ಯವನ್ನ ಜೈರಾಮ್ ಬಾಯಿ ಬಿಟ್ಟಿದ್ದಾನೆ. 1 ಕೋಕೋನಟ್ ಅಂದ್ರೆ 1 ಲಕ್ಷ, 50 ಕೋಕೋನಟ್ ಅಂದ್ರೆ 50 ಲಕ್ಷ, 100 ಕೋಕೋನಟ್ ಅಂದ್ರೆ 1 ಕೋಟಿ ಅಂತ ಬೇನಾಮಿ ಡೀಲ್ ಮಾಡ್ಕೊಳ್ತಾ ಇದ್ದ ವಿಚಾರ ಗೊತ್ತಾಗಿದೆ. ಎಲ್ಲ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಈಗ ಸೀಸ್ ಮಾಡಿದ್ದಾರೆ. ಯಾವ ರೀತಿ ಇವರು ಡೀಲ್ ಮಾಡ್ತಾ ಇದ್ರು, ಆ ಡೀಲ್ಗೆ ಇವರು ಯಾವ ರೀತಿ ಕೋಡ್ ವರ್ಡ್ ಅನ್ನ ಇಟ್ಟಿದ್ರು, ಇವೆಲ್ಲವೂ ಕೂಡ ಈಗ ಈ ಜೈರಾಮನಿಂದ ಗೊತ್ತಾಗಿದೆ. ಬಿಲ್ಡರ್ ಜೈರಾಮ್ ಈ ಬೇನಾಮಿ ಡೀಲ್ಗೆ ಇಟ್ಟಿದ್ದ ಹೆಸರೇ ಕೋಕೋನಟ್. ಇವ್ರು ಯಾವ ರೀತಿ ಡೀಲ್ ಮಾಡ್ಕೊಳ್ತಾ ಇದ್ರು ಅಂತಂದ್ರೆ 1 ಕೋಕೋನಟ್ ಅಂದ್ರೆ 1 ಲಕ್ಷ, 50 ಕೋಕೋನಟ್ ಅಂದ್ರೆ 50 ಲಕ್ಷ, 100 ಕೋಕೋನಟ್ ಅಂದ್ರೆ 1 ಕೋಟಿ ಅಂತ ಬೇನಾಮಿ ಡೀಲ್ ಮಾಡ್ಕೊಳ್ತಾ ಇದ್ದ ವಿಚಾರ ಈಗ ಮೂಡ ಹಗರಣದಲ್ಲಿ ಗೊತ್ತಾಗಿದೆ. ಎಲ್ಲ ದಾಖಲೆಗಳನ್ನ ಈಗ ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದೊಂದೇ ವಿಚಾರಗಳು ಈಗ ಆಚೆ ಬರ್ತಾ ಇದೆ. ಒಂದು ಕೋಡ್ ವರ್ಡ್ ಅನ್ನು ಕೂಡ ಈ ಮೂಡ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಟ್ಟಿರುವ ವಿಚಾರ ಈಗ ಗೊತ್ತಾಗ್ತಾ ಇದೆ. ಆ ಕೋಡ್ ವರ್ಡ್ ಕೋಕೋನಟ್. ಬೇನಾಮಿ ಡೀಲ್ಗೆ ಜೈರಾಮ್ ಇಟ್ಟಿದ್ದ ಹೆಸರು ಕೋಕೋನಟ್. ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಈ ಬಿಲ್ಡರ್ ಕೋಕೋನಟ್ ಅನ್ನ ಕಳಿಸ್ತಾ ಇದ್ದ. ಕೋಕೋನಟ್ ಹೆಸರಲ್ಲೇ ಜೈರಾಮ್ ಕಳಿಸ್ತಾ ಇರೋ ವಿಚಾರ ಈಗ ಬಯಲಾಗಿದೆ. ಆ ಬೇನಾಮಿ ಡೀಲ್ಗೆ ಇಟ್ಟಿದ್ದ ಹೆಸರಿದು ಕೋಕೋನಟ್ ಅಂತ. ಜೈರಾಮ್ ವಾಟ್ಸಪ್ ಚಾಟ್ನಲ್ಲಿ ಮಹತ್ತರ ವಿಚಾರಗಳು ಸಿಕ್ಕಿದೆ. ತೀವ್ರ ವಿಚಾರಣೆಯ ಬಳಿಕ ಅಸಲಿ ಸತ್ಯವನ್ನ ಜೈರಾಮ್ ಬಾಯಿ ಬಿಟ್ಟಿದ್ದಾನೆ. 1 ಕೋಕೋನಟ್ ಅಂದ್ರೆ 1 ಲಕ್ಷ, 50 ಕೋಕೋನಟ್ ಅಂದ್ರೆ 50 ಲಕ್ಷ, 100 ಕೋಕೋನಟ್ ಅಂದ್ರೆ 1 ಕೋಟಿ ಅಂತ ಬೇನಾಮಿ ಡೀಲ್ ಮಾಡ್ಕೊಳ್ತಾ ಇದ್ದ ವಿಚಾರ ಗೊತ್ತಾಗಿದೆ. ಎಲ್ಲ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಈಗ ಸೀಸ್ ಮಾಡಿದ್ದಾರೆ. ಯಾವ ರೀತಿ ಇವರು ಡೀಲ್ ಮಾಡ್ತಾ ಇದ್ರು, ಆ ಡೀಲ್ಗೆ ಇವರು ಯಾವ ರೀತಿ ಕೋಡ್ ವರ್ಡ್ ಅನ್ನ ಇಟ್ಟಿದ್ರು, ಇವೆಲ್ಲವೂ ಕೂಡ ಈಗ ಈ ಜೈರಾಮನಿಂದ ಗೊತ್ತಾಗಿದೆ. ಬಿಲ್ಡರ್ ಜೈರಾಮ್
ಈ ಬೇನಾಮಿ ಡೀಲ್ಗೆ ಇಟ್ಟಿದ್ದ ಹೆಸರೇ ಕೋಕೋನಟ್. ಇವ್ರು ಯಾವ ರೀತಿ ಡೀಲ್ ಮಾಡ್ಕೊಳ್ತಾ ಇದ್ರು ಅಂತಂದ್ರೆ, ಒಂದು ಕೋಕೋನಟ್ ಅಂದ್ರೆ 1 ಲಕ್ಷ, 50 ಕೋಕೋನಟ್ ಅಂದ್ರೆ 50 ಲಕ್ಷ, 100 ಕೋಕೋನಟ್ ಅಂದ್ರೆ 1 ಕೋಟಿ ಅಂತ ಬೇನಾಮಿ ಡೀಲ್ ಮಾಡ್ಕೊಳ್ತಾ ಇದ್ದ ವಿಚಾರ ಈಗ ಮೂಡ ಹಗರಣದಲ್ಲಿ ಗೊತ್ತಾಗಿದೆ. ಎಲ್ಲ ದಾಖಲೆಗಳನ್ನ ಈಗ ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದೊಂದೇ ವಿಚಾರಗಳು ಈಗ ಆಚೆ ಬರ್ತಾ ಇದೆ. ಒಂದು ಕೋಡ್ ವರ್ಡ್ ಅನ್ನು ಕೂಡ ಈ ಮೂಡ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಟ್ಟಿರುವ ವಿಚಾರ ಈಗ ಗೊತ್ತಾಗ್ತಾ ಇದೆ. ಆ ಕೋಡ್ ವರ್ಡೇ ಕೋಕೋನಟ್. ಬೇನಾಮಿ ಡೀಲ್ಗೆ ಜೈರಾಮ್ ಇಟ್ಟಿದ್ದ ಹೆಸರು ಕೋಕೋನಟ್. ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಈ ಬಿಲ್ಡರ್ ಕೋಕೋನಟ್ ಅನ್ನ ಕಳಿಸ್ತಾ ಇದ್ದ. ಕೋಕೋನಟ್ ಹೆಸರಲ್ಲೇ ಜೈರಾಮ್ ಕಳಿಸ್ತಾ ಇರೋ ವಿಚಾರ ಈಗ ಬಯಲಾಗಿದೆ. ಆ ಬೇನಾಮಿ ಡೀಲ್ಗೆ ಇಟ್ಟಿದ್ದ ಹೆಸರಿದು ಕೋಕೋನಟ್ ಅಂತ. ಜೈರಾಮ್ ವಾಟ್ಸಪ್ ಚಾಟ್ನಲ್ಲಿ ಮಹತ್ತರ ವಿಚಾರಗಳು ಸಿಕ್ಕಿದೆ. ತೀವ್ರ ವಿಚಾರಣೆಯ ಬಳಿಕ ಅಸಲಿ ಸತ್ಯವನ್ನ ಜೈರಾಮ್ ಬಾಯ್ಬಿಟ್ಟಿದ್ದಾನೆ. 1 ಕೋಕೋನಟ್ ಅಂದ್ರೆ 1 ಲಕ್ಷ, 50 ಕೋಕೋನಟ್ ಅಂದ್ರೆ 50 ಲಕ್ಷ, 100 ಕೋಕೋನಟ್ ಅಂದ್ರೆ 1 ಕೋಟಿ ಅಂತ ಬೇನಾಮಿ ಡೀಲ್ ಮಾಡ್ಕೊಳ್ತಾ ಇದ್ದ ವಿಚಾರ ಗೊತ್ತಾಗಿದೆ. ಎಲ್ಲ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಈಗ ಸೀಸ್ ಮಾಡಿದ್ದಾರೆ. ಯಾವ ರೀತಿ ಇವರು ಡೀಲ್ ಮಾಡ್ತಾ ಇದ್ರು, ಆ ಡೀಲ್ಗೆ ಇವರು ಯಾವ ರೀತಿ ಕೋಡ್ ವರ್ಡ್ ಅನ್ನ ಇಟ್ಟಿದ್ರು, ಇವೆಲ್ಲವೂ ಕೂಡ ಈಗ ಈ ಜೈರಾಮನಿಂದ ಗೊತ್ತಾಗಿದೆ. ಬಿಲ್ಡರ್ ಜೈರಾಮ್ ಈ ಬೇನಾಮಿ ಡೀಲ್ಗೆ ಇಟ್ಟಿದ್ದ ಹೆಸರೇ ಕೋಕೋನಟ್. ಇವ್ರು ಯಾವ ರೀತಿ ಡೀಲ್ ಮಾಡ್ಕೊಳ್ತಾ ಇದ್ರು ಅಂತಂದ್ರೆ, 1 ಕೋಕೋನಟ್ ಅಂದ್ರೆ 1 ಲಕ್ಷ, 50 ಕೋಕೋನಟ್ ಅಂದ್ರೆ 50 ಲಕ್ಷ, 100 ಕೋಕೋನಟ್ ಅಂದ್ರೆ 1 ಕೋಟಿ ಅಂತ ಬೇನಾಮಿ ಡೀಲ್ ಮಾಡ್ಕೊಳ್ತಾ ಇದ್ದ ವಿಚಾರ ಈಗ ಮೂಡ ಹಗರಣದಲ್ಲಿ ಗೊತ್ತಾಗಿದೆ. ಎಲ್ಲ ದಾಖಲೆಗಳನ್ನ ಈಗ ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದೊಂದೇ ವಿಚಾರಗಳು ಈಗ ಆಚೆ ಬರ್ತಾ ಇದೆ. ಒಂದು ಕೋಡ್ ವರ್ಡ್ ಅನ್ನು ಕೂಡ ಈ ಮೂಡ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಟ್ಟಿರುವ ವಿಚಾರ ಈಗ ಗೊತ್ತಾಗ್ತಾ ಇದೆ. ಆ ಕೋಡ್ ವರ್ಡೇ ಕೋಕೋನಟ್. ಬೇನಾಮಿ ಡೀಲ್ಗೆ ಜೈರಾಮ್ ಇಟ್ಟಿದ್ದ ಹೆಸರು ಕೋಕೋನಟ್. ಅಧಿಕಾರಿಗಳಿಗೆ, ರಾಜಕಾರಣಿಗಳಿಗೆ ಈ ಬಿಲ್ಡರ್ ಕೋಕೋನಟ್ ಅನ್ನ ಕಳಿಸ್ತಾ ಇದ್ದ. ಕೋಕೋನಟ್ ಹೆಸರಲ್ಲೇ ಜೈರಾಮ್ ಕಳಿಸ್ತಾ ಇರೋ ವಿಚಾರ ಈಗ ಬಯಲಾಗಿದೆ. ಆ ಬೇನಾಮಿ ಡೀಲ್ಗೆ ಇಟ್ಟಿದ್ದ ಹೆಸರಿದು ಕೋಕೋನಟ್ ಅಂತ. ಜೈರಾಮ್ ವಾಟ್ಸಪ್ ಚಾಟ್ನಲ್ಲಿ ಮಹತ್ತರ ವಿಚಾರಗಳು ಸಿಕ್ಕಿದೆ. ತೀವ್ರ ವಿಚಾರಣೆಯ ಬಳಿಕ ಅಸಲಿ ಸತ್ಯವನ್ನ ಜೈರಾಮ್ ಬಾಯ್ಬಿಟ್ಟಿದ್ದಾನೆ. 1 ಕೋಕೋನಟ್ ಅಂದ್ರೆ 1 ಲಕ್ಷ, 50 ಕೋಕೋನಟ್ ಅಂದ್ರೆ 50 ಲಕ್ಷ, 100 ಕೋಕೋನಟ್ ಅಂದ್ರೆ 1 ಕೋಟಿ ಅಂತ ಬೇನಾಮಿ ಡೀಲ್ ಮಾಡ್ಕೊಳ್ತಾ ಇದ್ದ ವಿಚಾರ ಗೊತ್ತಾಗಿದೆ. ಎಲ್ಲ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಈಗ ಸೀಸ್ ಮಾಡಿದ್ದಾರೆ. ಯಾವ ರೀತಿ ಇವರು ಡೀಲ್ ಮಾಡ್ತಾ ಇದ್ರು, ಆ ಡೀಲ್ಗೆ ಇವರು ಯಾವ ರೀತಿ ಕೋಡ್ ವರ್ಡ್ ಅನ್ನ ಇಟ್ಟಿದ್ರು, ಇವೆಲ್ಲವೂ ಕೂಡ ಈಗ ಈ ಜೈರಾಮನಿಂದ ಗೊತ್ತಾಗಿದೆ. ಬಿಲ್ಡರ್ ಜೈರಾಮ್ ಈ ಬೇನಾಮಿ ಡೀಲ್ಗೆ ಇಟ್ಟಿದ್ದ ಹೆಸರೇ ಕೋಕೋನಟ್. ಇವ್ರು ಯಾವ ರೀತಿ ಡೀಲ್ ಮಾಡ್ಕೊಳ್ತಾ ಇದ್ರು ಅಂತಂದ್ರೆ, 1 ಕೋಕೋನಟ್ ಅಂದ್ರೆ 1 ಲಕ್ಷ, 50 ಕೋಕೋನಟ್ ಅಂದ್ರೆ 50 ಲಕ್ಷ, 100 ಕೋಕೋನಟ್ ಅಂದ್ರೆ 1 ಕೋಟಿ ಅಂತ ಬೇನಾಮಿ ಡೀಲ್ ಮಾಡ್ಕೊಳ್ತಾ ಇದ್ದ ವಿಚಾರ ಈಗ ಮೂಡ ಹಗರಣದಲ್ಲಿ ಗೊತ್ತಾಗಿದೆ. ಎಲ್ಲ ದಾಖಲೆಗಳನ್ನ ಈಗ ಇಡಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ.